ನಮಸ್ಕಾರ ಬಿಗ್ ಬಾಸ್ ಮುಂದಿಗೆ ನಾನು ನಿಮ್ಮ ಲೈಫ್ ರಾಜೇಶ್. ಈ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿನ್ನೆ ಬಿಗ್ ಬಾಸ್ ಎಪಿಸೋಡಲ್ಲಿ ನಾಮಿನೇಷನ್ ಪ್ರಕ್ರಿಯೆಗೋಸ್ಕರ ಗೆಸ್ಟ್ ಆಗಿ ಬಂದ ತುಕಾಲಿ ಸಂತೋಷ್ ಅವರು ಬರೋಬರುತ್ತಾ ಗೋಲ್ಡ್ ಸೊಲ್ಯೂಷನ್ ಕರೆದು ಹೇಗಿದ್ರೆ ಹೇಗಾಗ್ಬಿಟ್ಟಿರಾ, ಬಿಗ್ ಬಾಸ್ ಮನೆಯಲ್ಲಿ ಕಳೆದೋಗ್ಬಿಟ್ಟಿರಲ್ಲ ಅಂತ ಹೇಳಿದನು. ಇನ್ನು ಹನುಮಂತನ ಕರೆದು ಮಾವ ಅಂತಲೇ ಮನಸ್ಸನ್ನು ಹೊರ ಕಳಿಸ್ಬಿಟ್ರಲ್ಲ ಅಂತೇಳಿ ತಮಾಷೆ ಮಾಡಿದನು. ನಾಮಿನೇಷನ್ ಪ್ರಕ್ರಿಯೆಗೋಸ್ಕರ ತುಕಾಲಿ ಸಂತೋಷ್ ಅವರು ಬಾಲ್ಕನಿ ಮೇಲೆ ನಿಂತು ಹನುಮಂತನನ್ನು ಕರೆದು ನಿಮಗೆ ಯಾರು ಸೂಕ್ತವೆನಿಸುತ್ತಾರೋ ಅವರನ್ನು ನಾಮಿನೇಟ್ ಮಾಡಿ ಅವರಿಗೆ ಸೂಕ್ತವಾದ ಕಾರಣವನ್ನು ಕೊಟ್ಟು ಈ ಮಡಿಕೆಯನ್ನು ನೀರಿಗೆ ಎತ್ತಬೇಕೆಂದು ಹೇಳಿದನು. ಆಗ ಹನುಮಂತನು ತ್ರಿವಿಕ್ರಮ್ ಮತ್ತು ರಜತ್ನನ್ನು ನಾಮಿನೇಷನ್ ಮಾಡಿದನು. ಇನ್ನು ಎರಡನೇ ನಾಮಿನೇಷನ್ ಆಗಿ ಧನರಾಜನ್ ಬಂದು ಇವನು ಕೂಡ ತ್ರಿವಿಕ್ರಮ್ ಮತ್ತು ರಜತ್ನನ್ನು ನಾಮಿನೇಷನ್ ಮಾಡಿದನು. ಇನ್ನು ಧನರಾಜನ್ ಕೊಟ್ಟ ಕಾರಣಗಳನ್ನು ನೋಡಿ ರಜತ್ನಿಗೆ ಸಿಕ್ಕಾಪಟ್ಟೆ ಕೋಪ ಬಂದು ದೌಲತ್ತಿನಲ್ಲಿ ಮಾತನಾಡಿದನು. ಇನ್ನು ತುಕಾಲಿ ಸಂತೋಷ್ ಅವರು ನಾಮಿನೇಷನ್ ಪ್ರಕ್ರಿಯೆ ಮುಗಿಸಿ ಮನೆಗೆ ಹೊರಡುವ ಸಂದರ್ಭದಲ್ಲಿ ಬಿಗ್ ಬಾಸ್ ಅವರಿಗೆ ಒಂದು ಸರ್ಪ್ರೈಸ್ ನೀಡಿದರು. ಆಗ ಬಿಗ್ ಬಾಸ್ ಅವರು ಈ ಮನೆಗೆ ಸಂತು ಪಂತು ಸೇರದಿದ್ದರೆ ಅಪೂರ್ಣವಾಗುತ್ತದೆ ಅಂತೇಳಿ ಆಗ ವರ್ತು ಸಂತೋಷವನ್ನು ಮನೆಗೆ ಕರೆಸಿದರು. ವರ್ತು ಸಂತೋಷ್ ಅವರು ಬಿಗ್ ಬಾಸ್ ಮನೆಯ ಬಗ್ಗೆ ಒಂದು ಒಳ್ಳೆಯ ಮಾತುಗಳನ್ನು ಆಡಿದರು. ನೀವಿಲ್ಲಿ ವ್ಯಕ್ತಿತ್ವಗಳ ಆಟ ಆಡೋಕ್ಕೆ ಬಂದಿದ್ದೀರಿ, ಬರೀ ಟಾಸ್ಕ್ ಆಡಿ ಗೆಲ್ಲಬೇಕಂದಿದ್ದರೆ ಸ್ಪೋರ್ಟ್ಸ್ ಮನೆಗಳು ಮತ್ತು ಒಲಿಂಪಿಕ್ ಆಟಗಾರರನ್ನು ಕರೆದು ಆಟಾಡ್ತಿದ್ರು, ನಿಮ್ಮನ್ನೇಕೆ ಕಳಿಸಿ ಆಟ ಆಡ್ತಾರಂತ ಹೇಳಿಕೊಟ್ರು. ನೀವಿನ್ನು ಸರಿಯಾಗಿ ಆಟ ಆಡಿ ಅಂತ ಹೇಳಿಕೊಟ್ಟರು. ಇನ್ನು ವರ್ತು ಸಂತೋಷ್ ಅವರು ನಾಮಿನೇಷನ್ ಪ್ರಕ್ರಿಯೆಯನ್ನು ಜೈಲಿನಲ್ಲಿ ಕುಳಿತು ಮಾಡಿದರು. ಮೊದಲಿಗೆ ಗೋಲ್ಡ್ ಸೊಲ್ಯೂಷನ್ ಕರೆದು ತಮಗೆ ಸೂಕ್ತವೆನಿಸುವ ವ್ಯಕ್ತಿಯನ್ನು ಕರೆದು ನಾಮಿನೇಷನ್ ಮಾಡಬೇಕೆಂದು ಹೇಳಿದರು. ಆಗ ಗೋಲ್ಡ್ ಸೊಲ್ಯೂಷನ್ ಅವರು ಉಗ್ರ ಮಂಜು ಮತ್ತು ಹನುಮಂತನನ್ನು ಸಪ್ರೇಟಾಗಿ ಕರೆದು ನಾಮಿನೇಷನ್ ಮಾಡಿದರು. ಇನ್ನು ಎರಡನೇ ನಾಮಿನೇಷನ್ಗಾಗಿ ಚೈತ್ರ ಕುಂದಾಪುರವನ್ನು ಕರೆದು ನಾಮಿನೇಷನ್ ಮಾಡುವಂತೆ ಹೇಳಿದರು. ಆಗ ಚೈತ್ರ ಕುಂದಾಪುರ ತ್ರಿವಿಕ್ರಮ್ ಮತ್ತು ಭವ್ಯಗೌಡರನ್ನು ನೇರವಾಗಿ ನಾಮಿನೇಷನ್ ಮಾಡಿದರು. ಇನ್ನು ನಾಮಿನೇಷನ್ ಪ್ರಕ್ರಿಯೆ ಮುಗಿದ ಮೇಲೆ ಧನರಾಜನಿಗೆ ಬದುಕಿದ್ರೆ ಹುಲಿ ಥರ ಬದುಕಬೇಕಂತೇಳಿ ಚೈತ್ರ ಕುಂದಾಪುರ ಅವರು ಧೈರ್ಯ ತುಂಬಿದ್ರು. ಇನ್ನು ಸಂತು ಪಂತು ಬಂದು ನಾಮಿನೇಷನ್ ಪ್ರಕ್ರಿಯೆಗೆಲ್ಲ ಮುಗಿಸಿ ಹೊರಡುವಾಗ ತಮ್ಮ ಬಿಮ್ ಬ್ಯಾಗನ್ನು ಇಲ್ಲಿ ಬಿಟ್ಟು ಅದನ್ನು ಮುಂದೆ ಯಾರು ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳಿ ಹೋದರು. ಇನ್ನು ತುಕಾಲಿ ಸಂತೋಷ್ ಅವರು ಮನೆಗೆ ಹೊರಡುವ ಸಂದರ್ಭದಲ್ಲಿ ಬಿಗ್ ಬಾಸ್ನಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡರು. ನನಗೆ ಪೇಮೆಂಟ್ ಕೊಡೋದೇ ಈ ಮನೆಯಲ್ಲಿ ನಾನು ಉಳಿದುಕೊಳ್ಳುತ್ತೀನಿ ಅಂತೇಳಿ ಬಿಗ್ ಬಾಸ್ನಲ್ಲಿ ಮನವಿ ಮಾಡಿಕೊಂಡರು. ಇನ್ನು ತುಕಾಲಿ ಸಂತೋಷ್ ಅವರು ಭಾರವಾದ ಮನಸ್ಸಿನಲ್ಲೇ ಮನೆಯಿಂದ ಹೊರಟು ಹೋದರು. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಮ್ಯೂಸಿಕ್ ಅನ್ನೋದಾಗ ಆಗ ಶಿಶಿರ್ ಅವರು ಇದು ಹುಡುಗಿ ಸಾಂಗು, ನೆಕ್ಸ್ಟ್ ಬರೋ ಗೆಸ್ಟು ಹುಡುಗಿಯಾಗಿರುತ್ತಾಳೆ ಅಂತ ಹೇಳಿದನು. ಅದಕ್ಕೆ ಐಶ್ವರ್ಯ ಅವರು ಬಂದರೆ ನಮ್ರತ ಅವರೇ ಬರ್ಬೋದು ಅಂತೇಳಿ ಗೆಸ್ ಮಾಡಿದರು. ಇದಕ್ಕೆ ಸರಿಯಾಗಿ ನಮ್ರತ ಅವರೇ ಬಂದರು. ನಮ್ರತ ಅವರು ನಾಮಿನೇಷನ್ ಪ್ರಕ್ರಿಯೆಗೋಸ್ಕರ ಭವ್ಯಗೌಡರನ್ನು ಕರೆದು ನೀವು ಸೂಕ್ತವಾದ ಕಾರಣಗಳನ್ನು ನೀಡಿ ನಾಮಿನೇಷನ್ ಮಾಡಿದ ವ್ಯಕ್ತಿಗೆ ಪ್ರೀಮಿಯಂ ಮೆತ್ತಬೇಕೆಂದು ಹೇಳಿದರು. ಆಗ ಭವ್ಯಗೌಡರು ಮೋಕ್ಷಿತ ಮತ್ತು ಚೈತ್ರ ಕುಂದಾಪುರವನ್ನು ಆಯ್ಕೆ ಮಾಡಿಕೊಂಡು ನಾಮಿನೇಷನ್ ಮಾಡಿ ಅವರಿಗೆ ಸೂಕ್ತವಾದ ಕಾರಣಗಳನ್ನು ನೀಡಿ ಮಕ್ಕಕ್ಕೆ ಪ್ರೀಮಿಯನ್ನು ಮೆತ್ತಿದಳು. ಇನ್ನು ಎರಡನೇ ನಾಮಿನೇಷನ್ಗಾಗಿ ಐಶ್ವರ್ಯ ಬಂದು ಭವ್ಯಗೌಡ ಮತ್ತು ತ್ರಿವಿಕ್ರಮವನ್ನು ನಾಮಿನೇಷನ್ ಮಾಡಿದರು. ಈ ಪ್ರಕ್ರಿಯೆ ಮುಗಿದ ಮೇಲೆ ನಮ್ರತ ಅವರು ಮನೆಗೆ ಹೊರಡುವಾಗ ಹನುಮಂತನಿಗೆ ಹಗ್ಗ ಕೊಡ್ತಾರೆ ಅಂತ ಕೇಳಿ ಆಗ ಹನುಮಂತನ ಹಗ್ಗ ಕೊಡದೆ ಬೆನ್ನು ಕೊಟ್ಟನು. ಈ ನಾಮಿನೇಷನ್ ಪ್ರಕ್ರಿಯೆ ಮುಗಿದ ಮೇಲೆ ಚೈತ್ರ ಕುಂದಾಪುರ ಮತ್ತು ರಜತ್ ಅವರು ಕಿಚನ್ ಡಿಪಾರ್ಟ್ಮೆಂಟ್ನಲ್ಲಿ ರಜತ್ ಅವರು ಪಾತ್ರೆ ತೊಳೆದೇ ಬಂದಿದ್ದರಿಂದ ಅಲ್ಲಿ ದೊಡ್ಡ ವಾದವಾಯಿತು. ಆಗ ರಜತ್ ಅವರು ನಾನೇನಾದರೂ ಪಾತ್ರೆಗಳನ್ನು ತೊಳೆದರೆ ನಾನು ಗಣಸೇ ಅಲ್ಲ ಅಂತೇಳಿ ಸವಾಲು ಹಾಕಿದನು. ಇದರಿಂದ ಎಲ್ಲ ಹೆಣ್ಣುಮಕ್ಕಳು ಸಿಕ್ಕಾಪಟ್ಟೆ ನಕ್ಬಿಟ್ರು. ಇದಕ್ಕೆ ಚೈತ್ರ ಕುಂದಾಪುರ ಅವರು ನಾನು ಸತ್ರು ಪಾತ್ರೆ ತೊಳೆದಿಲ್ಲ ಅಂತೇಳಿ ಹೇಳಿ ಹೋದರು. ಇನ್ನು ಬಿಗ್ ಬಾಸ್ ಮನೆಗೆ ಸೀಸನ್ 10 ವಿನ್ನರ್ ಆದ ಕಾರ್ತಿಕರು ಬಂದು ಮನೆಯ ಎಲ್ಲ ಸದಸ್ಯರಿಗೆ ಈ ಮನೆಯಲ್ಲಿ ನಿಮಗೆ ಗೇಮ್ ಚೇಂಜ್ ಆದ ಕ್ಷಣವನ್ನು ವಿವರಿಸಿ ಅಂತ ಹೇಳಿದನು. ಆಗ ಮನೆಯ ಸದಸ್ಯರೆಲ್ಲರೂ ತಮಗಾದ ಗೇಮ್ ಚೇಂಜರ್ ಕ್ಷಣವನ್ನು ವಿವರಿಸಿದರು. ಆಗ ಕಾರ್ತಿಕನು ಕೂಡ ಗೇಮ್ ಚೇಂಜ್ ಆದ ವಿಷಯವನ್ನು ವಿವರಿಸಿದರು. ಇನ್ನು ಕಾರ್ತಿಕನು ಕ್ಯಾಪ್ಟನ್ ಆದ ಗೌತಮಿ ಅವರಿಗೆ ಕರೆದು ಮನೆಯಲ್ಲಿ ಯಾರು ನಾಮಿನೇಟ್ ಆಗಿಲ್ಲವೋ ಅವರಲ್ಲಿ ಒಬ್ಬರನ್ನು ನಾಮಿನೇಟ್ ಮಾಡಿ ಕಪ್ಪು ಬಣ್ಣದ ನೀರನ್ನು ಹಾಕಬೇಕೆಂದು ಹೇಳಿದನು. ಆಗ ಮನೆಯ ಕ್ಯಾಪ್ಟನ್ ಆದ ಗೌತಮಿ ಅವರು ಮೋಕ್ಷಿತ್ ಅವರನ್ನು ಆಯ್ಕೆ ಮಾಡಿ ನಾಮಿನೇಟ್ ಮಾಡಿದರು. ಅವರ ಮೇಲೆ ಸೂಕ್ತವಾದ ಕಾರಣಗಳನ್ನು ನೀಡಿ ಕಪ್ಪು ಬಣ್ಣದ ನೀರನ್ನು ಮೈಮೇಲೆ ಸುರಿದರು. ಇನ್ನು ಧನರಾಜ್ ಮತ್ತು ಹನುಮಂತ ಮಾತನಾಡಿಕೊಳ್ಳುತ್ತಾ ಈ ತ್ರಿವಿಕ್ರಮ ಎಷ್ಟು ಪುಕ್ಲ ಅಂದರೆ ರಜತ್ನನ್ನು ಎದುರಿಸೋಕ್ಕಾಗದೆ ಮೊದಲು ರಜತ್ ಬಂದಾಗ ಇವನು ಯಾವನು ಪೆಕ್ಕ ಅಂತ ಹೇಳ್ಕೊತಿದ್ದ, ಆದರೆ ಅವನು ಆಟ ಆಡೋದು ಮತ್ತು ಮನೆ ಎಲ್ಲರ ಜೊತೆ ಬೆರೆತಿರುವುದು ಕಂಡು ರಾಜಸಂಧಾನ ಮಾಡಿಕೊಳ್ಳುವಂತೆ ಕಾಣುತ್ತದೆ ಅಂತ ಹನುಮಂತ ಮತ್ತು ಧನರಾಜ್ ಮಾತನಾಡಿಕೊಳ್ಳುತ್ತಿದ್ದರು. ಇನ್ನು ಧನರಾಜನ್ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ರಜತ್ಗೆ ಕೊಟ್ಟ ಕಾರಣಗಳನ್ನು ನೆನೆದು ರಜತ್ನ ಧನರಾಜನಿಗೆ ವಾದಗಳನ್ನು ಮಾಡುತ್ತಾ ಧನರಾಜನಿಗೆ ಪಾಪು ಮಗು ಅಂತ ಹೀಯಾಳಿಸಿದನು.
ಇದರಿಂದ ಧನರಾಜನು ಅಂಕಲ್ ರಜಾತ್ ಅಂತೇಳಿ ವಾದಗಳು ವಿಪರೀತವಾದಾಗ ಕೈ ಮೀಸುವವರೆಗೂ ಹೋಯಿತು. ಇದರಿಂದ ಮನೆಯ ಕ್ಯಾಪ್ಟನ್ ಗೌತಮಿಯವರು ಮಧ್ಯೆ ಬಂದು ಜಗಳವನ್ನು ನಿಲ್ಲಿಸಿದರು. ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ಈ ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಹೆಚ್ಚಿನದಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ.